ರೀ, ಯಾಕ್ರಿ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಾಕುಂತಿರಲ್ಲ? ಶಾಲು, ಸಾಗರ್ ಏನು ಮಾಡ್ತಾ ಇದ್ದಾನೆ? ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಟಿಫಿನ್ ಮಾಡಿ. ಹಾಂ ರೀ, ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಹೌದಾ, ಸರಿ. ಹಾಗಾದರೆ ಇವಾಗ ಸದ್ಯಕ್ಕೆ ಅವನು ಆಫೀಸ್ಗೆ ಏನೂ ಬರೋದು ಬೇಡ. ಇನ್ನೂ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಲಿ. ನಾನೇ ಹೋಗ್ತೀನಿ ಆಫೀಸ್ಗೆ. ಸರಿ ಆಯ್ತು ರೀ, ಹೋಗಂತ್ರಂತ. ಅಂದಂಗೆ ಯಾಕೆ ಮುಖ ಒಂಥರ ಡಲ್ ಇದೆಯಲ್ಲ ನಿಮ್ಮದು? ಏನಾಯ್ತು? ಹಾಗೇನಿಲ್ಲಪ್ಪ, ಅದು ಸಾಗರ್ ಒಂದು ಸ್ವಲ್ಪ ಆರಾಮಿಲ್ಲಾಗಿತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಅದೇನಿಲ್ಲ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಒಂದು 5 ನಿಮಿಷ ಇರ್ರಿ. ಸರಿ, ಏನಂತ ಹೇಳು ಬೇಗ. ನನಗೆ ಮತ್ತೆ ಟೈಮ್ ಆಗುತ್ತೆ ಆಫೀಸ್ಗೆ ಹೋಗೋದಕ್ಕೆ. ರೀ, ಸಾಗರ್ಗೆ ಆಸ್ಪತ್ರೆಯಲ್ಲಿ ಆರಾಮಿಲ್ಲಾಗಿತ್ತಲ್ಲ, ನಿಮ್ಮ ಹತ್ರ ಅಷ್ಟೊಂದು ಆಸ್ತಿ ಅಂತಸ್ತು ದುಡ್ಡು ಎಲ್ಲ ಇತ್ತಲ್ರಿ. ಅದೆಲ್ಲ ಡಾಕ್ಟರ್ ಕೈಗೆ ಕೊಟ್ಟು ನಿಮ್ಮ ಮಗನ ಆರಾಮ ಮಾಡಿಸ್ಬೋದಿತ್ತಲ್ಲ, ಯಾಕೆ ಮಾಡಿಸ್ಲಿಲ್ಲ ನೀವು? ಯಾಕೆ ಶಾಲು, ಏನಾಯಿತು? ಇದನ್ನೆಲ್ಲ ನೀನು ಯಾಕೆ ಕೇಳ್ತಾ ಇದೀಯ? ಡಾಕ್ಟ್ರು ಹ್ಞೂ ಅಂದಿದ್ರೆ ನನ್ನ ಹತ್ರ ಇರೋ ಆಸ್ತಿ ಏನು, ನನ್ನ ಜೀವನೇ ಕೊಟ್ಟು ನಾನು ನನ್ನ ಮಗನ ಉಳಿಸ್ಕೋತಿದ್ದೆ ಗೊತ್ತಾ? ರೀ, ಒಂದು ಜೀವಕ್ಕೆ ಉಳಿಸ್ಬೇಕು ಅಂತಂದ್ರೆ ಆಸ್ತಿ ಅಂತಸ್ತು ಇದು ಯಾವುದೂ ಬೇಡ್ರಿ. ಇವತ್ತು ನಮ್ಮ ಮಗ ಬದುಕಿ ಮನೆಗೆ ವಾಪಸ್ ಬಂದಿದ್ದಾನಂದ್ರೆ ಅದಕ್ಕೆ ಕಾರಣ ಆ ಹುಡುಗಿ ನೇತ್ರ. ನೆನಪಿರಲಿ ನಿಮಗೆ. ನೀವು ಎಷ್ಟೆಲ್ಲ ಅವಮಾನ ಮಾಡಿದ್ರಿ ಆಕೆ ನೇತ್ರಾಗ. ಆಸ್ಪತ್ರೆಗೆ ಬರಬೇಡ, ಇಲ್ಲಿಂದ ಹೋಗು, ಹಾಗೆ ಹಿಂಗಂತ ಏನೇನೇನೆಲ್ಲ ಅಂದ್ರಿ ನೀವು. ಆದರೂ ಆ ಹುಡುಗಿ ನೇತ್ರ ಒಂದು ಸ್ವಲ್ಪ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ. ಮತ್ತೆ ನನಗೆ ಸಾಗರ್ ಬದುಕಿದ್ರೆ ಸಾಕಪ್ಪ ಅಂತಂದು ನಾವೆಲ್ಲ ಅಲ್ಲಿ ಕುತ್ಕೊಂಡಿದ್ರು. ಅವಳು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವ್ರತ ಎಲ್ಲ ಮಾಡಿದಾಳಂತ ಗೊತ್ತಾ ನಿಮಗೆ ಇದು? ಅಲ್ಲಿ ಹೋಗಿ ವ್ರತ ಎಲ್ಲ ಮಾಡಿ ಕುಂಕುಮ ತೊಗೊಂಡು ಬಂದು ನನ್ನ ಮಗನಿಗೆ ಹಚ್ಚಿದ ಮೇಲೆ ನನ್ನ ಮಗ ಆರಾಮಾದರಿ ಅಂತ ಬಂಗಾರದಂಥ ಹುಡುಗಿನ ಸಾಗರ್ಗೆ ತಗೊಳ್ಳೋಣ ಅಂತಂದ್ರೆ ಬೇಡ ಅಂತೀರಲ್ರಿ ನೀವು. ನೀವು ಇಡೀ ಜಗತ್ತಲ್ಲಿನ ಎಲ್ಲೇ ಹುಡುಕಿದ್ರೂ ನಿಮ್ಮ ಮಗನಿಗೆ ಇಂಥ ಚಲೋ ಹುಡುಗಿ ಹೆಂಡತಿಯಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ನೆನಪಿಟ್ಕೊಂಡ್ಬಿಡ್ರಿ ನೀವು. ನನ್ನ ಮಗ ಎಷ್ಟು ಕೊರಗ್ತಾ ಇದ್ದಾನೆ ಗೊತ್ತಾ? ನೇತ್ರನ ಮರೆಯೋದಕ್ಕೋಸ್ಕರ ಎಷ್ಟು ಕೊರಗ್ತಾ ಇದ್ದಾನೆ ಗೊತ್ತಾ? ನನ್ನಿಂದ ನಮ್ಮ ಡ್ಯಾಡಿಗೆ ಇಷ್ಟೆಲ್ಲ ನೋವಾಯಿತು ಅಲ್ಲ ಅಂತ ಅವನು ಎಷ್ಟು ಕೊರಗ್ತಾ ಇದ್ದಾನೆ ಗೊತ್ತಾ? ಈ ಕಡೆ ನೇತ್ರ ಸಲುವಾಗಿ ನೇತ್ರನ ಹೇಗೆ ಕನ್ವಿನ್ಸ್ ಮಾಡಲಿ, ಈ ಕಡೆ ಡ್ಯಾಡಿಗೆ ಹೆಂಗೆ ಕನ್ವಿನ್ಸ್ ಮಾಡಲಿ ಅಂತ ಎಷ್ಟು ಬೇಜಾರಿನಲ್ಲಿದ್ದಾನೆ ಗೊತ್ತಾ ನನ್ನ ಮಗ? ರೀ, ಒಂದು ಮಾತು ನೆನ್ಪಿಟ್ಕೋರಿ, ನಮಗೆ ನಮ್ಮ ಮಕ್ಕಳು ಖುಷಿ ಇಂಪಾರ್ಟೆಂಟ್ ಆಗಿರಬೇಕು. ಜಗತ್ತಲ್ಲಿ ಜನ ಏನು ಬೇಕಾದರೂ ಅಂತಾರೆ. ಎಲ್ಲದಕ್ಕೂ ಅಂತಾರ, ಕುಂತ್ರ ಅಂತಾರ, ನಿಂತ್ರ ಅಂತಾರೆ, ಎಲ್ಲದಕ್ಕೂ ಅಂತಾರ. ಅದನ್ನೆಲ್ಲ ಎದಕ್ಕೆ ತಲೆ ಕೆಡಿಸ್ಕೋಬೇಕು ರೀ? ನಮಗೆ ನಮ್ಮ ಮಗಂದು ಜೀವನ ಅಷ್ಟೇ ಮುಖ್ಯ ಆಗಿರ್ತೈತಿ, ಅವ್ನ ಖುಷಿ ಅಷ್ಟೇ ಮುಖ್ಯ ಆಗಿರ್ತೈತಿ ರೀ. ಈಗಿರೋ ಆಸ್ತಿ ಅಂತಸ್ತು ಇದೆಲ್ಲ ಸಾಕಾಗಲ್ಲನ್ರಿ. ಇನ್ನೂ ಆಸ್ತಿ ಅಂತಸ್ತು ಬೇಕಾ ನಿಮ್ಗೆ? ನೇತ್ರನಲ್ಲಿ ಏನು ಕಡಿಮೆ ಆಗಿದೆ ಹೇಳ್ರಿ? ಒಳ್ಳೆ ಹುಡುಗಿ, ಒಳ್ಳೆ ನಡತೆ ಇದೆ, ಒಳ್ಳೆ ಗುಣ ಇದೆ, ಒಳ್ಳೆ ಫ್ಯಾಮಿಲಿ ಇದೆ, ಎಲ್ಲ ಥರ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗುವಂಥ ಗುಣ ಇದೆ. ಇದಷ್ಟು ಸಾಕಾಗಲ್ಲನ್ರಿ? ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಅಂಥ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ತೊಗೊಳಕ ನಾವು ಪುಣ್ಯ ಮಾಡೀವ್ರಿ. ಸ್ವಲ್ಪ ಅರ್ಥ ಮಾಡ್ಕೊರಿ, ಮಾತಾಡ್ರಿ. ನಾ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ, ಏನಾಯ್ತು ಹೇಳ್ರಿ? ಇಷ್ಟು ಹೇಳಿದ ಮೇಲೇನು ನಿಮಗೆ ಅರ್ಥ ಆಗ್ತಿಲ್ವಾ? ಸರಿ ಬಿಡ್ರಿ, ಇನ್ಮೇಲೆ ನಿಮ್ಗೆ ಇಷ್ಟ ಬಂದಂಗೆ ಮಾಡಿರಿ. ನಾನು ಮಾತ್ರ ನನ್ನ ಮಗಂದು ಮದುವೆ ವಿಷಯದಲ್ಲಿ ಎಂಟ್ರಿನ ಆಗಲ್ರಿ. ಯಾಕಂದ್ರೆ ಅವನಿಗೆ ಖುಷಿ ಇಲ್ಲ ಅಂತಂದಮೇಲೆ ಅದರಲ್ಲಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋದಿಲ್ಲ. ನಿಮಗೆ ಹೆಂಗೆ ಅನಿಸ್ತೈತಿ? ಎಂಥ ದೊಡ್ಡ ಆಸ್ತಿ ಅಂತಸ್ತು ಇರೋಂಥ ಹುಡುಗಿನ ತೊಗೊಂಡು ಬಂದು ನಿಮ್ಮ ಮಗನಿಗೆ ಕಟ್ತಿರೋ ನಿಮಗೆ ಬಿಟ್ಟಿದ್ದು. ನೀವು ಎಂಥ ಆಸ್ತಿ ಅಂತಸ್ತಿರೋ ಹುಡುಗಿನ ಕರ್ಕೊಂಬಂದು ನಿಮ್ಮ ಮಗನಿಗೆ ಮದುವೆ ಮಾಡಿಸಿದ್ರೂ ನಿಮ್ಮ ಮಗ ಮಾತ್ರ ಖುಷಿಯಾಗಿರೋದಿಲ್ಲ. ಆ ಮದುವೆಯಲ್ಲಿ ನಾನು, ನನ್ನ ಮಗಳು, ನನ್ನ ಮಗ ಯಾರೂ ಖುಷಿಯಾಗಿರಲ್ಲ. ನೀವು ಒಬ್ಬರೇ ಖುಷಿಯಾಗಿರ್ತೀರ ನೋಡ್ರಿ. ನಾ ಇನ್ನು ಬರ್ತೀನಿ. ಶಾಲು, ಒಂದು ನಿಮಿಷ. ಏನು ಹೇಳ್ರಿ? ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ? ನಾನು ಮಾತಾಡಿದ್ದೆ ನಿಮ್ಗೆ ಅಷ್ಟೊಂದು ನೋವಾದರೆ ಸಾರಿ ರೀ. ಏನೋ ನನ್ನ ಮಗಂದು ಖುಷಿಗೋಸ್ಕರ ನೀವೇನೋ ಒಪ್ಕೋತೀರೇನೋ ಅನ್ನೋದಕ್ಕೋಸ್ಕರ ಒಂದೆರಡು ಮಾತು ಜಾಸ್ತಿ ಮಾತಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸ್ರಿ, ನೀವು ಬೇಜಾರಾಗಬೇಡ್ರಿ ಪ್ಲೀಸ್ ರೀ. ಇಲ್ಲ ಶಾಲು, ಇಲ್ಲ. ನೀನು ಮಾತಾಡಿದ್ದಕ್ಕೋಸ್ಕರ ನನಗೆ ಬೇಜಾರಾಗ್ತಾ ಇಲ್ಲ. ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ ನನಗೆ. ಯಾಕ್ರಿ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು? ಅಲ್ಲ ಶಾಲು, ನಾನು ಯಾಕೆ ಆ ಹುಡುಗಿ ನೇತ್ರ ವಿಷಯದಲ್ಲಿ ಇಷ್ಟೊಂದು ದುಡುಕ್ಬಿಟ್ಟೆ? ನನ್ನ ಮಗ ಇದುವರೆಗೂ ಒಂದೇ ಒಂದು ಮಾತು, ನನ್ನ ಮಾತನ್ನು ಮೀರಿಲ್ಲ ಅವನು. ಎಲ್ಲದರಲ್ಲೂ ನಾನೇನು ಹೇಳ್ತೀನಿ ಅದನ್ನೇ ಪಾಲಿಸ್ಕೊತ ಬಂದಿದ್ದಾನೆ. ಅವನಿಗೆ ಕೇಳಿದ್ದು ಒಂದೇ, ನಾನು ನೇತ್ರನ ಮದುವೆ ಆಗ್ತೀನಿ ಅಂತ. ಆದರೆ ನನ್ನ ಮಗನ ಮನಸ್ಸನ್ನೇ ನಾನು ಅರ್ಥ ಮಾಡ್ಕೊಲಿಲ್ಲಲ್ಲ. ಅದಕ್ಕೆ ಬೇಜಾರಾಗ್ತಾ ಇದೆ ನನಗೆ. ರೀ, ಬೇಜಾರಾಗಬೇಡ್ರಿ ಪ್ಲೀಸ್ ರೀ. ನೀವು ಇಷ್ಟೊಂದು ಬೇಜಾರಾಗೋದು ನಮ್ಮ ಕೈನಲ್ಲಿ ನೋಡೋದಕ್ಕಾಗೋದಿಲ್ಲ ರೀ. ಪ್ಲೀಸ್ ರೀ, ನಿಮಗೆ ನೇತ್ರ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡೋಣ. ಆದರೆ ನೀವು ಮಾತ್ರ ಬೇಜಾರಾಗಬೇಡ್ರಿ. ಇಲ್ಲ ನೇತ್ರ, ನಾನು ಭಾಳ ತಪ್ಪು ಮಾಡಿಬಿಟ್ಟೆ. ನೇತ್ರಾಗೆ
ಪಾಪ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ನಾನು. ಆದರೂ ಆ ಹುಡುಗಿ ಒಂದೇ ಒಂದು ಮಾತು ಕೂಡ ನನಗೆ ತಿರುಗಿಸಿ ಅನ್ನಲಿಲ್ಲ ಗೊತ್ತಾ. ಆಮೇಲೆ ಅದೆಲ್ಲ ಹೋಗಲಿ, ಆಮೇಲೆ ಆ ಹುಡುಗಿ ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ವ್ರತ ಎಲ್ಲ ಮಾಡಿ ಬಂದು ಕುಂಕುಮ ಹಚ್ಚಿ ಸಾಗರ್ ಆರಾಮಾದ್ಮೇಲಾದರೂ ನನಗೆ ಆ ಹುಡುಗಿ ಎದುರು ಮಾತಾಡ್ಬೋದಿತ್ತು. ನೋಡ್ರಿ ನೀವು ಹಾಗೆಲ್ಲ ಹಂಗೆ ಹಿಂಗೆಲ್ಲ ಅಂದ್ರಿ, ನೋಡಿದ್ರಿಲ್ಲ ನಾನು ಕುಂಕುಮ ತೊಗೊಂಬಂದು ಹಚ್ಚಿದ ಮೇಲೇ ನಿಮ್ಮ ಮಗ ಆರಾಮಾಗಿದ್ದು ಅಂತ ಅನ್ಬೋದಿತ್ತು ಆ ಹುಡುಗಿ. ಆದರೂ ಒಂದೇ ಒಂದು ಮಾತು ಕೂಡ ನನಗೆ ತಿರುಗಿಸಿ ಅನ್ನಲಿಲ್ಲ ಗೊತ್ತಾ. ರೀ ನೇತ್ರ ಬಂಗಾರದಂಥ ಹುಡುಗಿ ರೀ. ನಿಜ ಶಾಲು, ನೇತ್ರ ಬಂಗಾರದಂಥ ಹುಡುಗಿ. ನಾನಂತೂ ಡಿಸೈಡ್ ಮಾಡಿದ್ದೀನಿ, ನೇತ್ರ ಇನ್ಮೇಲೆ ನಮ್ಮ ಮನೆ ಸೊಸೆನೇ, ಸಾಗರ್ಗೆ ನೇತ್ರಾನೇ ತಗೋಬೇಕಂತ. ರೀ ಏನು ಹೇಳ್ತಾ ಇದ್ದೀರಾ ನೀವು? ನಿಜವಾಗ್ಲೂನಾ? ನೀವು ಹೇಳ್ತಾ ಇರೋದು ನಿಜನಾ? ನೇತ್ರನ ಸಾಗರಕ್ಕೆ ತಗೊಳಕ್ಕೆ ಒಪ್ಕೊಂಡ್ರಾ ನೀವು? ಹ್ಞೂ ಶಾಲು, ನಿನ್ನೆ ನೈಟೇ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ನಿಜ, ನೇತ್ರ ಅಂತ ಹುಡುಗಿನ ನಮ್ಮ ಮನೆಯ ಸೊಸೆಯಾಗಿ ಪಡೆಯೋದಕ್ಕೆ ನಾವು ನಿಜ ಪುಣ್ಯ ಮಾಡಿದ್ದೀವಿ. ಆ ಹುಡುಗಿನೇ, ನೇತ್ರಾನೇ ನಮ್ಮ ಮಗನ ಹೆಂಡತಿ. ಸರಿನಾ? ನಿಮ್ಗೆಲ್ರಿಗೂ ಖುಷಿನಾ? ರೀ ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈ ವಿಷಯನ ಸಾಗರ್ಗೆ ಹೇಳಿದ್ರೆ ಅಯ್ಯೋ ಸಾಗರ್ ಅಂತೂ ಕುಣಿದಾಡಿ ಬಿಡ್ತಾನೆ ನೋಡ್ರಿ, ಅಷ್ಟು ಖುಷಿ ಆಗುತ್ತೆ ಅವನಿಗೆ. ಅಯ್ಯೋ ದೇವ್ರೇ ಏನು ಮಾಡಲಿ. ರೀ ಅಂದಂಗೆ ನಿಮಗೂ ಖುಷಿ ಇದೆ ತಾನೆ? ಏನು ನಮ್ಮ ಖುಷಿಗೋಸ್ಕರ ಒಪ್ಕೊಂಡಿದ್ದೀರಾ? ಇಲ್ಲ ಶಾಲು, ನನಗೂ ಖುಷಿ ಇದೆ. ನಾನು ನನ್ನ ಮನಸ್ಸಾರೆ ಒಪ್ಕೊಂಡಿದ್ದೀನಿ ನೇತ್ರಾನೇ ಈ ಮನೆ ಸೊಸೆ ಅಂತ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆಯಪ್ಪ. ರೀ ಬರ್ರಿ ಈಗಲೇ ಈ ವಿಷಯನ ನಮ್ಮ ಮಗನಿಗೆ ಹೇಳೋಣ. ಪಾಪ ಅವನು ನಾಷ್ಟ ಊಟ ಏನೂ ಸರಿಯಾಗಿ ಮಾಡ್ತಾನೇ ಇಲ್ಲ ರೀ. ಈ ಕಡೆ ನಮ್ಮ ಕಡೆ ಹೇಳ್ಕೊಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂಥರ ಬೇಜಾರಾಗಿಬಿಟ್ಟಿದ್ದಾನೆ. ಪ್ಲೀಸ್ ರೀ ಈ ವಿಷಯನ ಈಗಲೇ ಹೋಗಿ ಅವನಿಗೆ ಹೇಳೋಣ ರೀ, ಅವನಂತೂ ಭಾಳ ಖುಷಿ ಪಡ್ತಾನೆ. ಸರಿ ನಡಿ, ಹಾಗಾದರೆ ಸಾಗರ್ಗೆ ಈ ವಿಷಯನ ಹೇಳಿ, ಖುಷಿಗೂ ಹೇಳಿ, ಇಬ್ರು ಎಲ್ರಿಗೂ ಹೇಳಿ ಇವತ್ತೊಂದು ಸಣ್ಣ ಪಾರ್ಟಿ ಮಾಡಿಬಿಡ ನನ್ನ ಮನೆಯಲ್ಲಿ, ಸರಿನಾ? ಸರಿ ಬರ್ರಿ. ಅವನು ಅಲ್ಲಿ ಕೂತಿದ್ದಾನೆ, ಆಫೀಸ್ ರೂಮ್ನಲ್ಲಿ ಕೂತಿದ್ದಾನೆ, ಯೋಚನೆ ಮಾಡ್ಕೋತ. ಮಲ್ಕೋ ಅಂದರೆ ಮಲ್ಕೊಂಡಿಲ್ಲ. ಇಲ್ಲಮ್ಮ ನಾ ಕೂತ್ಕೋತೀನಿ ಅಂತ ಹೇಳ್ತಾನೆ. ಬರ್ರಿ ಅಲ್ಲೇ ಹೋಗಿ ಮಾತಾಡೋಣ. ಸರಿ ನಡಿ. ಸಾಗರ್, ಏನಕ್ಕ, ಏನಾದರೂ ಮಾತಾಡೋದಿತ್ತಾ? ಅಲ್ಲ ಸಾಗರ್, ಇವಾಗ ತಾನೇ ಸ್ವಲ್ಪ ಸ್ವಲ್ಪ ಆರಾಮಾಗ್ತಾ ಇದೆಯಾ? ಆಲ್ರೆಡಿ ಇಲ್ಲಿ ಬಂದು ಕೂತ್ಕೊಂಡಿದೆಯಲ್ಲ, ರೂಮಲ್ಲಿ ಹೋಗಿ ಮಲ್ಕೋಬೇಕು ತಾನೇ ಒಂದು ಸ್ವಲ್ಪ ಹೊತ್ತು? ಇಲ್ಲಕ್ಕ, ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿದೆ, ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಡೆ. ರೂಮ್ನಲ್ಲೂ ಯಾಕೋ ಮಲ್ಕೊಳ್ಳೋಕ್ಕೂ ಮನಸ್ಸೇ ಆಗ್ತಾ ಇಲ್ಲಕ್ಕ. ಯಾಕೆ ಸಾಗರ್ ಅಷ್ಟೊಂದು ಬೇಜಾರಾಗಿದೆಯಾ? ಹೇಳಿದ್ದೀನಿ ತಾನೇ, ನಾನು ಮಮ್ಮಿ ಇಬ್ಬರು ಹೇಳಿದ್ದೀವಿ ತಾನೇ ಡ್ಯಾಡಿನ ಹೇಗಾದರೂ ಮಾಡಿ ಒಪ್ಪಿಸ್ತೀವಿ ಅಂತ. ನಿಮ್ಮ ಮತ್ತೆ ಈ ಥರ ಚಿಂತೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ಡಾಕ್ಟ್ರ್ ಮೊದಲೇ ಹೇಳಿದ್ದಾರೆ, ನೀನು ಇವಾಗ ಜಾಸ್ತಿ ಟೆನ್ಷನ್ ಸ್ಟ್ರೆಸ್ ಏನೂ ಮಾಡ್ಕೋಬಾರ್ದು ಅಂತ. ನೀ ನೋಡಿದರೆ ಇಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದೆಯಲ್ಲ. ಅಕ್ಕ, ಡ್ಯಾಡಿದ ಹಠ ನಿನಗೆ ಗೊತ್ತಿದ್ದಿದ್ದೇ ಐತಿ. ಒಂದು ಸಲ ಡ್ಯಾಡಿ ಬೇಡ ಅಂತ ಡಿಸೈಡ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಡಿಸಿಷನ್ನ ಚೇಂಜ್ ಮಾಡೋದಿಲ್ಲ. ನೀವೇನು ಹೇಳಿದ್ರೂ ಡ್ಯಾಡಿ ಕೇಳೋದಿಲ್ಲ. ನನಗೆ ಗೊತ್ತು, ಡ್ಯಾಡಿಗೆ ಮನಸ್ಸಿಗೆ ಬೇಜಾರು ಮಾಡೋದಕ್ಕೂ ನನಗಿಷ್ಟ ಇಲ್ಲಕ್ಕ. ನನಗೆ ಎಷ್ಟೇ ಬೇಜಾರಾದರೂ ಪರವಾಗಿಲ್ಲ, ಆದರೆ ಡ್ಯಾಡಿ ಮಮ್ಮಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ. ಸಾಗರ್, ಸಾಗರ್ ಎಲ್ಲಿದೆಯಾ? ಕಾಣಿಸ್ತಾನೆ ಇಲ್ಲಲ್ಲ. ಮಮ್ಮಿ ಇಲ್ಲಿದ್ದೀವಿ ನಾವು, ಈ ಕಡೆ ಸಾಗರ್ದ ಆಫೀಸ್ ರೂಮ್ ಇದೆ ಅಲ್ಲ, ಅಲ್ಲಿದ್ದೀವಿ. ರೀ ಬರ್ರಿ, ಅಲ್ಲಿದ್ದಾನಂತೆ ಆಫೀಸ್ ರೂಮ್ನಲ್ಲಿ, ಬೇಗ ಬರ್ರಿ ಈ ಕಡೆ. ಸರಿ ನಡಿ ನಡಿ. ಯಾಕೆ ಮಮ್ಮಿ ಇಷ್ಟೊಂದು ಗಾಬರಿನಲ್ಲಿ ಬರ್ತಾ ಇದ್ದಾರಲ್ಲ? ಯಾಕೆ ಮಮ್ಮಿ ಏನಾಯಿತು? ಇಷ್ಟೊಂದು ಜೋರಾಗಿ ಕರಿತಾ ಇದ್ದೀರಾ ಸಾಗರ್ನ? ಯಾಕೇನಾಯಿತು? ನಿಮ್ಮಿಬ್ಬರಿಗೂ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೆ ಬಂದಿದ್ದೀವಿ ನಾವು. ನೀವು ನಾ ಹೇಳೋ ವಿಷಯ ಏನಾದರೂ ನೀವಿಬ್ಬರು ಕೇಳಿದ್ರೆ ಇಲ್ಲೇ ಕುಣ್ದಾಡ್ಬಿಡ್ತೀರಿ ನೋಡ್ರಿ ನೀವು. ಹೌದಾ ಮಮ್ಮಿ? ಅಂಥದ್ದೇನು ವಿಷಯ? ಅಲ್ಲ ಸಾಗರ್, ಮೊದಲೇ ಆರಾಮಿಲ್ಲ. ಇವಾಗ ತಾನೇ ಈ 1-2-3 ಡೇಸ್ ಆಯಿತು ನೀನು ಆಸ್ಪತ್ರೆಯಿಂದ ಮನೆಗೆ ಬಂದು. ಆಲ್ರೆಡಿ ಇಲ್ಲಿ ಬಂದು ಕೂತ್ಕೊಂಡಿದೆಯಲ್ಲ, ರೂಮ್ನಲ್ಲಿ ರೆಸ್ಟ್ ಮಾಡಬೇಕು ತಾನೆ? ಅದು ಇಲ್ಲ ಡ್ಯಾಡಿ, ಯಾಕೋ ನಿದ್ದೆ ಬರಲಿಲ್ಲ ರೂಮ್ನಲ್ಲಿ, ಅದಕ್ಕೋಸ್ಕರ ಇಲ್ಲೇ ಬಂದು ಕೂತ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ರೂಮಿಗೆ ಹೋಗ್ತೀನಿ ಡ್ಯಾಡಿ. ರೀ ಇವಾಗ ನಾವು ಹೇಳೋ ವಿಷಯ ಕೇಳಿದ್ರೆ ಅಷ್ಟೇ, ಈಗಲೇ ರೂಮಿಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡ್ತಾನೆ ಅವನು, ಏನು ಚಿಂತೆ ಟೆನ್ಷನ್ ಏನೂ ಇಲ್ಲದೆ. ಏನು ಮಮ್ಮಿ ಅದು ಅವಾಗಿಂದ ಏನೋ ಖುಷಿ ವಿಷಯ ಅಂತ ಹೇಳ್ತಾ ಇದ್ದೀರಾ? ಏನೂ ಹೇಳ್ತಾನೆ ಇಲ್ಲಲ್ಲ, ಏನಾಯಿತು ಡ್ಯಾಡಿ? ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಫಿಟ್ ಆಯಿತಾ? ಅಯ್ಯೋ ಸಾಗರ್, ಬಿಸ್ನೆಸ್ನಲ್ಲೆಲ್ಲ ಪ್ರಾಫಿಟ್, ನಿನ್ನ ಲೈಫಲ್ಲೇ ದೊಡ್ಡ ಪ್ರಾಫಿಟ್ ಆಗ್ತಾ ಇದೆ. ಏನು ಮಮ್ಮಿ ಅದು? ಏನೇನೋ ಹೇಳ್ತಾ ಇದೆಯಲ್ಲ, ನಮ್ಗೊಂದು ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ. ಏನನ್ನೋದು ಹೇಳು ಬೇಗ. ಸಾಗರ್, ನಿಮ್ಮ ಡ್ಯಾಡಿ ನಿನ್ನ ಮತ್ತು ನೇತ್ರ ಮದುವೆಗೆ ಒಪ್ಕೊಂಡಿದ್ದಾರೆ. ಮಮ್ಮಿ ಏನು ಹೇಳ್ತಾ ಇದ್ದೀರಾ ನೀವು? ನಿಜ ಸಾಗರ್, ಬೇಕಾದರೆ ನಿಮ್ಮ ಡ್ಯಾಡಿನ ಕೇಳು. ರೀ ಹೇಳ್ರಿ ನೀವೇ. ಹೌದು ಸಾಗರ್, ನಾನು ನಿನ್ನ ಮತ್ತು ನೇತ್ರ ಮದುವೆಗೆ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಡ್ಯಾಡಿ, ನನಗೂ ಅಷ್ಟೇ ಈ ವಿಷಯ ಕೇಳಿ ಭಾಳ ಖುಷಿ ಆಯಿತು. ಸರಿ, ಇವತ್ತು ಈವ್ನಿಂಗ್ ಎಲ್ಲರೂ ರೆಡಿಯಾಗಿರಿ, ಇಲ್ಲೇ ಮನೆಯಲ್ಲಿನೇ ಒಂದು ಚೆನ್ನಾಗಿ ಪಾರ್ಟಿ ಮಾಡಿಬಿಡ, ಸರಿನಾ? ಓಕೆ ಡ್ಯಾಡಿ.
ರೀ ಇವತ್ತಾದರೂ ಮನೆಯಲ್ಲಿ ಇರಬೇಕು ತಾನೆ, ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀರಲ್ಲ. ಇಲ್ಲ ಶಾಲು, ಸಾಗರು ಇವಾಗ ಹೋಗೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನಾದರೂ ಹೋಗಿ ಬರ್ತೀನಿ, ಹೋಗಲೇಬೇಕು. ಇವತ್ತು ಈವ್ನಿಂಗ್ ಬೇಗ ಬಂದುಬಿಡ್ತೀನಿ. ನೀವೆಲ್ಲ ಅರೇಂಜ್ಮೆಂಟ್ ಮಾಡಿರಿ, ಇಲ್ಲೇ ಮನೆಯಲ್ಲಿನೇ ಸಣ್ಣದಾಗಿ ಪಾರ್ಟಿ ಮಾಡೋಣಂತೆ, ಸರಿನಾ? ನಾ ಇವಾಗ ಹೋಗಿ ಬಂದುಬಿಡ್ತೀನಿ ಬೇಗ. ಸರಿ ರೀ, ಹುಷಾರು ನೋಡ್ರಿ. ಸರಿ ಸಾಗರ್, ನೀನು ಸರಿಯಾಗಿ ರೆಸ್ಟ್ ಮಾಡಬೇಕು, ಟೈಮಿಗೆ ಸರಿಯಾಗಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೋಬೇಕು, ಓಕೆನಾ? ಡ್ಯಾಡಿ ಇನ್ಮೇಲೆ ಒಂದು ಟ್ಯಾಬ್ಲೆಟ್ ತಗೋಲಿಲ್ಲ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ಹುಷಾರಾಗ್ತಾನೆ ತಗೋರಿ. ಅಕ್ಕ ಸರಿ, ಆದರೂ ಇನ್ನೊಂದು ಸ್ವಲ್ಪ ದಿನ ಟ್ಯಾಬ್ಲೆಟ್ ತಗೋ, ಸರಿನಾ? ಓಕೆ ಡ್ಯಾಡಿ.